ಸ್ನೇಹಿತರೆ, ಮೊಹಮ್ಮದ್ ಯೂನುಸ್ ಅವರಿಗೆ ನೊಬೆಲ್ ಬಹುಮಾನ ಹೇಗೆ ಬಂತು ಅಂತ ನಿಮಗೆ ಯಾವತ್ತಾದರೂ ಹೀಗನ್ಸಿದ್ಯಾ? ಯಾಕಂದ್ರೆ ಅವರು ತೆಗೆದುಕೊಂಡ ಕೆಲವು ನಿರ್ಧಾರಗಳು ತಮ್ಮ ಸ್ವಂತ ದೇಶ ಬಾಂಗ್ಲಾದೇಶದ ಜನರನ್ನು ಕತ್ತಲೆ ಆಳಗಳಿಗೆ ತಳ್ಳಿದವು. ಬಾಂಗ್ಲಾದೇಶದಲ್ಲಿ ರೂಪ್ಪುರ್ ಅಂತ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ. ಈ ಪ್ಲಾಂಟ್ ಅನ್ನು ಒಂದು ಕಾಲದಲ್ಲಿ ಬಾಂಗ್ಲಾದೇಶ ಸರ್ಕಾರ ದೇಶಕ್ಕೆ ಎನರ್ಜಿ ಕ್ರಾಂತಿ ಅಂತ ಕರೀತಿತ್ತು. ಆದರೆ ಈಗ ಅದೇ ಪ್ಲಾಂಟ್ ಅವರಿಗೆ ಭಯಾನಕ ಕನಸಿನಂತೆ ಬದಲಾಗಿ ಹೋಗಿದೆ. ಸುದ್ದಿಗಳು ಸ್ಪಷ್ಟವಾಗಿ ಹೇಳುತ್ತಿವೆ, ರೂಪ್ಪುರ್ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಕೆಲಸಗಳು ಸಂಪೂರ್ಣವಾಗಿ ನಿಂತು ಹೋಗಿವೆ. ಈ ಕೆಲಸಗಳು ನಿಲ್ಲುವುದು ಸಾಮಾನ್ಯ ವಿಷಯವಲ್ಲ. ಯಾಕಂದ್ರೆ ಅಲ್ಲಿಯವರೆಗೆ ಕೆಲಸ ಮಾಡುತ್ತಿದ್ದ ಇಂಡಿಯಾ ದೇಶದಿಂದ ಬಂದ ಇಂಜಿನಿಯರ್ಗಳು, ಟೆಕ್ನಿಷಿಯನ್ಗಳು ಮತ್ತು ಕೆಲಸಗಾರರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಇನ್ನು ಕೆಲಸ ಮಾಡಲ್ಲ ಅಂತ. ಈಗ ಪ್ರಶ್ನೆ ಏನಂತೆ, ಈ ಕೆಲಸಗಳು ಯಾಕೆ ನಿಂತವು ಅನ್ನೋದಲ್ಲ. ಅಸಲು ಈ ಕೆಲಸಗಳು ನಿಲ್ಲುವುದಕ್ಕೆ ಕಾರಣ ಯಾರ ತಪ್ಪು ಅನ್ನೋದೇ ದೊಡ್ಡ ಪ್ರಶ್ನೆ. ಸ್ನೇಹಿತರೆ, ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವರ ಮುಂದೆ 2 ದಾರಿಗಳಿದ್ದವು. ಮೊದಲ ದಾರಿ ಏನಂತೆ, ಶಾಂತವಾಗಿ ಮೆದುಳನ್ನು ತಣ್ಣಗಾಗಿ ಇಟ್ಟುಕೊಂಡು ಕೆಲಸ ಮಾಡುವುದು, ನೆರೆಯ ದೇಶಗಳೊಂದಿಗೆ ಸಂಬಂಧಗಳನ್ನು ಸರಿಯಾಗಿ ನಿರ್ವಹಿಸುವುದು, ಇಂಡಿಯಾ, ರಷ್ಯಾ ಮತ್ತು ಆಸ್ಟ್ರೇಲಿಯಾ ದೇಶಗಳೊಂದಿಗೆ ಸಮತೋಲನವಾದ ರಾಜಕೀಯ ಸಂಬಂಧಗಳನ್ನು ಮುಂದುವರಿಸುವುದು. ಆದರೆ ಅವರು 2ನೇ ದಾರಿಯನ್ನು ಆರಿಸಿಕೊಂಡರು. ಅದು ಘರ್ಷಣೆಗಳು ಮತ್ತು ಅಹಂಕಾರದಿಂದ ತುಂಬಿದ ದಾರಿ. ಅದೇ ದಾರಿ ಈಗ ಅವರನ್ನು ಕತ್ತಲೆ ಆಳಗಳಿಗೆ ಕೊಂಡೊಯ್ದಿದೆ. ಇಂಡಿಯಾ ದೇಶದೊಂದಿಗೆ ಬಾಂಗ್ಲಾದೇಶಕ್ಕೆ ಕೇವಲ ಗಡಿ ಮಾತ್ರವಲ್ಲ, ವ್ಯಾಪಾರ, ವಿದ್ಯುತ್ ಸರಬರಾಜು, ಟ್ರಾನ್ಸಿಟ್ ಸೌಲಭ್ಯಗಳು, ಟೆಕ್ನಾಲಜಿ ಮತ್ತು ನಂಬಿಕೆ ಕೂಡ ಹತ್ತಿರದಿಂದ ಜೊತೆಯಾಗಿವೆ. ರಷ್ಯಾ ದೇಶ ಈ ನ್ಯೂಕ್ಲಿಯರ್ ಪ್ಲಾಂಟ್ ಕನಸನ್ನು ನನಸು ಮಾಡಲು $1 ಕೋಟಿ ಹೂಡಿಕೆ ಮಾಡಿದೆ. ಆಸ್ಟ್ರೇಲಿಯಾ ದೇಶ ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಕ್ಷೇತ್ರಕ್ಕೆ ಮುಖ್ಯ ಸ್ತಂಭದಂತಿದೆ. ಆದರೆ ಹೊಸ ಸರ್ಕಾರ ಈ 3 ದೇಶಗಳನ್ನು ಒಂದೊಂದಾಗಿ ನೋಯಿಸಲು ಶುರು ಮಾಡಿತು. ಯೋಚಿಸದೆ, ಅರ್ಥ ಮಾಡಿಕೊಳ್ಳದೆ, ಬಂಧಗಳು ಮತ್ತು ಒತ್ತಡಗಳಲ್ಲಿ ಬಿದ್ದು ಇಂಡಿಯಾ ಮೇಲೆ ನೋಯಿಸುವ ಮಾತುಗಳನ್ನು ಆಡುವುದು, ಚಿಕನ್ ನೆಕ್ ಅನ್ನೋ ಪ್ರದೇಶವನ್ನು ಬ್ಲಾಕ್ ಮಾಡ್ತೇವೆ ಅಂತ ಬೆದರಿಸುವುದು, ಹಿಲ್ಸಾ ಮೀನುಗಳ ರಫ್ತನ್ನು ನಿಲ್ಲಿಸ್ತೇವೆ ಅಂತ ನಿರ್ಬಂಧಗಳನ್ನು ಹೇರುವುದು ಮತ್ತು ಪಶ್ಚಿಮ ಬೆಂಗಾಲ್ ಮೇಲೆ ಅರ್ಥವಿಲ್ಲದ ದಾವೆಗಳನ್ನು ಮಾಡಲು ಶುರು ಮಾಡಿದರು. ರಾಜಕೀಯ ಕೂಟನೀತಿಯಲ್ಲಿ ಒಂದು ಮುಖ್ಯ ನಿಯಮವಿದೆ. ಯಾವ ದೇಶ ನಿಮ್ಮನ್ನು ನಿಲ್ಲಿಸಿದೆಯೋ ಆ ದೇಶದ ಭುಜದ ಮೇಲೆ ಕಾಲಿಟ್ಟು ಹಾರಬಾರದು. ಆದರೆ ಇಲ್ಲಿ ಬಾಂಗ್ಲಾದೇಶ ಸರ್ಕಾರ ಅದನ್ನೇ ಮಾಡಿತು. ನಿಮಗೂ ಕೂಡ ಇಂಡಿಯಾದೊಂದಿಗೆ ಅನ್ಯಾಯವಾಗಿದೆ ಅಂತ ಅನ್ನಿಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸಮ್ಮತಿಯನ್ನು ತಿಳಿಸಿ. ಇಂತಹ ಬಹಿರಂಗ ಸತ್ಯಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಮತ್ತೆ ಮುಖ್ಯ ವಿಷಯಕ್ಕೆ ಬರೋಣ. ಹೊಸ ಸರ್ಕಾರ ಒಂದು ಕಡೆ ಇಂಡಿಯಾವನ್ನು ಕೆಳಗಿಳಿಸಲು ಪ್ರಯತ್ನ ಮಾಡಿತು, ಇನ್ನೊಂದು ಕಡೆ ಚೈನಾ ಮತ್ತು ಪಾಕಿಸ್ತಾನ ದೇಶಗಳ ಒಡಲಿಗೆ ಹೋಗಬೇಕು ಅಂತ ಆತುರತೆ ತೋರಿಸಿತು. ಅಲ್ಲಿಯೇ ಈ ಕಥೆ ಅಪಾಯಕಾರಿ ತಿರುವು ಪಡೆಯಿತು. ಪಾಕಿಸ್ತಾನದೊಂದಿಗೆ ನ್ಯೂಕ್ಲಿಯರ್ ಸಹಕಾರದ ಬಗ್ಗೆ ಮಾತನಾಡಲು ಶುರು ಮಾಡಿದರು. ಇಂಡಿಯಾ ಗಡಿಯ ಹತ್ತಿರ ಪರಮಾಣು ಆಸೆಗಳನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸಿದರು. ಆದರೆ ತಮ್ಮ ಆರ್ಥಿಕ ಸ್ಥಿತಿ ತಡಬಡಾಯಿಸುತ್ತಿರುವ ಪಾಕಿಸ್ತಾನ ದೇಶ ಮತ್ತೊಂದು ದೇಶಕ್ಕೆ ಯಾವ ಸ್ಥಿರತ್ವವನ್ನು ಕೊಡಬಲ್ಲದು ಅಂತ ಯೋಚಿಸದೆಯೇ ಹೀಗೆ ಮಾಡಿದರು. ಇದನ್ನು ರಾಜಕೀಯ ಕೂಟನೀತಿ ಅಂತ ಕರೆಯಬಾರದು, ಇದನ್ನು ರಾಜಕೀಯ ಆತ್ಮಹತ್ಯೆ ಅಂತ ಕರೆಯುತ್ತಾರೆ. ಮತ್ತು ಆತ್ಮಹತ್ಯೆ ಮಾಡಿಕೊಂಡರೆ ಅದರ ಫಲಿತಾಂಶ ತುಂಬಾ ತ್ವರಿತವಾಗಿ ಬರುತ್ತದೆ. ಈಗ ರೂಪ್ಪುರ್ ಪ್ರದೇಶದ ಕಡೆಗೆ ನೋಡೋಣ. ನಕ್ಷೆಯಲ್ಲಿ ನೋಡಿದರೆ ಪಶ್ಚಿಮ ಬೆಂಗಾಲ್ ರಾಜ್ಯ ಇಲ್ಲಿದೆ. ಅದರ ಪೂರ್ವಕ್ಕೆ ಬಾಂಗ್ಲಾದೇಶ ದೇಶವಿದೆ ಮತ್ತು ಅಲ್ಲಿಯ ಪದ್ಮಾ ನದಿಯ ದಡದಲ್ಲಿ ರೂಪ್ಪುರ್ ಅನ್ನೋ ಸ್ಥಳವಿದೆ. ಈ ಸ್ಥಳವನ್ನು ಬಾಂಗ್ಲಾದೇಶ ದೇಶ ತಮ್ಮ ಎನರ್ಜಿ ಭವಿಷ್ಯ ಅಂತ ಹೇಳಿಕೊಳ್ಳುತ್ತಿತ್ತು. ಇಲ್ಲಿ ಪ್ರತಿದಿನ ಯಂತ್ರಗಳು ಘರ್ಜಿಸುತ್ತಿದ್ದವು, ಸಾವಿರಾರು ಕೆಲಸಗಾರರು ಕೆಲಸ ಮಾಡುತ್ತಿದ್ದರು. ನಿರ್ಮಾಣ ಕೆಲಸಗಳ ಶಬ್ದಗಳಿಂದ ಸುತ್ತಮುತ್ತಲ ಪ್ರದೇಶ ಮಾರುಮೋಗುತ್ತಿತ್ತು. ಆದರೆ ಈಗ ಅಲ್ಲಿ ಸಂಪೂರ್ಣ ನಿಶಬ್ದತೆ ನೆಲೆಸಿದೆ. ಈ ಪ್ರಾಜೆಕ್ಟ್ ಯಾಕೆ ಇಷ್ಟು ಮುಖ್ಯವಾಗಿದೆ ಅಂತ ಅರ್ಥ ಮಾಡಿಕೊಳ್ಳಿ. ಬಾಂಗ್ಲಾದೇಶದಲ್ಲಿ ವಿದ್ಯುತ್ ಅಗತ್ಯ ತುಂಬಾ ವೇಗವಾಗಿ ಹೆಚ್ಚುತ್ತಿದೆ. ಸಾವಿರಾರು ಟೆಕ್ಸ್ಟೈಲ್ ಫ್ಯಾಕ್ಟರಿಗಳು 24 ಗಂಟೆಗಳ ಕಾಲ ನಡೆಯುತ್ತವೆ. ಈ ಫ್ಯಾಕ್ಟರಿಗಳೇ ದೇಶಕ್ಕೆ ವಿದೇಶಿ ಹಣ ತರುತ್ತವೆ ಮತ್ತು ಇವೇ ದೇಶದ ಆರ್ಥಿಕ ವ್ಯವಸ್ಥೆಗೆ ಇಂಜಿನ್ಗಳಂತಿವೆ. ಆದರೆ ವಿದ್ಯುತ್ ಯಾವಾಗಲೂ ಕಡಿಮೆಯಾಗಿರುತ್ತಿತ್ತು. ವಿದ್ಯುತ್ ಕಡಿಮೆಯಾದರೆ ಬಾಂಗ್ಲಾದೇಶ ಇಂಡಿಯಾ ದೇಶದ ಕಡೆಗೆ ನೋಡುತ್ತಿತ್ತು. ಪ್ರತಿ ತಿಂಗಳು ಕೋಟ್ಯಾಂತರ ಡಾಲರ್ಗಳನ್ನು ಇಂಡಿಯಾಗೆ ಪಾವತಿಸುತ್ತಿತ್ತು. ಈ ಆಧಾರಿತತೆ ಅವರಿಗೆ ಅತಿ ದೊಡ್ಡ ದೌರ್ಬಲ್ಯ. ಅದಕ್ಕೆ ಹಿಂದಿನ ಸರ್ಕಾರ ರಷ್ಯಾ ದೇಶದೊಂದಿಗೆ ಸೇರಿ ಈ ನ್ಯೂಕ್ಲಿಯರ್ ಪ್ರಾಜೆಕ್ಟ್ಗೆ ಅಡಿಗಲ್ಲು ಹಾಕಿತು. ಇದು ಒಂದು ದೊಡ್ಡ ಕನಸು ಮತ್ತು ದೊಡ್ಡ ಧೈರ್ಯ ಸಾಹಸ. ರಷ್ಯಾ ಸುಮಾರು $3 ಬಿಲಿಯನ್ ಹೂಡಿಕೆ ಮಾಡಿತು.
ಇಂಡಿಯಾ ದೇಶದಿಂದ ಬಂದ ಕಂಪನಿಗಳು ಕೇವಲ ರಿಯಾಕ್ಟರ್ ಮಾತ್ರವಲ್ಲ, ದೇಶಾದ್ಯಂತ ವಿದ್ಯುತ್ ಟ್ರಾನ್ಸ್ಮಿಷನ್ ನೆಟ್ವರ್ಕ್ನ ಜವಾಬ್ದಾರಿಯನ್ನು ತೆಗೆದುಕೊಂಡವು. ಯಾಕಂದ್ರೆ ನ್ಯೂಕ್ಲಿಯರ್ ಪ್ಲಾಂಟ್ ನಿರ್ಮಾಣ ಅಂದ್ರೆ ಸಿಮೆಂಟ್ ಮತ್ತು ಇಟ್ಟಿಗೆಗಳ ಆಟವಲ್ಲ. ಢಾಕಾ ನಗರದಿಂದ 160 ಕಿಲೋಮೀಟರ್ ದೂರದಲ್ಲಿ ತಯಾರಾಗುವ ವಿದ್ಯುತ್ತನ್ನು ಸುರಕ್ಷಿತವಾಗಿ ರಾಜಧಾನಿಗೆ ತರುವುದು ತುಂಬಾ ಕಷ್ಟದ ಕೆಲಸ, ಮತ್ತು ಇದು ಪ್ರತಿಯೊಬ್ಬರ ಕೈಯಲ್ಲಿರುವುದಲ್ಲ. ಇಂಡಿಯಾ ಇಂಜಿನಿಯರ್ಗಳು, ಇತರ ದೇಶಗಳ ತಜ್ಞರು ಮತ್ತು ರಷ್ಯಾ ಟೆಕ್ನಾಲಜಿ ಸೇರಿ ಈ ಪ್ರಾಜೆಕ್ಟ್ ಅನ್ನು ನಡೆಸಿದವು. 2025ನೇ ಸಾಲಿನ ಹೊತ್ತಿಗೆ 2400 ಮೆಗಾವ್ಯಾಟ್ಗಳ ವಿದ್ಯುತ್ ಉತ್ಪಾದನೆ ಮಾಡಬೇಕು ಅಂತ ಯೋಜನೆ ಹಾಕಿದ್ರು. ಅಂದ್ರೆ ಬಾಂಗ್ಲಾದೇಶದ ಮೊತ್ತ ವಿದ್ಯುತ್ ಅಗತ್ಯದಲ್ಲಿ ಸುಮಾರು 20%. ಆದರೆ ಅಷ್ಟರಲ್ಲಿ ಅಧಿಕಾರ ಬದಲಾವಣೆ ಬಂತು ಮತ್ತು ಅದರೊಂದಿಗೆ ರಾಜಕೀಯ ಅಹಂಕಾರ ಕೂಡ ಬಂತು. ಮೊದಲು ಪ್ರವಾಹಗಳು ಬಂದು ಕೆಲಸಗಳನ್ನು ನಿಲ್ಲಿಸಿದವು. ಪರಿಸ್ಥಿತಿಗಳು ಸುಧಾರಿಸಿದ ಮೇಲೆ ಇಂಡಿಯಾದಿಂದ ಬಂದ ಕೆಲಸಗಾರರು ಮತ್ತೆ ಕೆಲಸಕ್ಕೆ ಬರಲು ನಿರಾಕರಿಸಿದ್ರು. ಯಾಕೆ ಅಂದ್ರೆ ಸಂಬಂಧಗಳು ಕೇವಲ ಕಾಗದದ ಮೇಲೆ ಮಾತ್ರ ನಡೆಯುವುದಲ್ಲ. ಪ್ರತಿದಿನ ಇಂಡಿಯಾ ವಿರೋಧಿ ಘೋಷಣೆಗಳು ಕೇಳುತ್ತಿರುವಾಗ, ಬೆದರಿಕೆಯ ವಾತಾವರಣವಿರುವಾಗ ಯಾವ ಪ್ರೊಫೆಷನಲ್ ಕೂಡ ಅಂತಹ ಅಪಾಯವನ್ನು ತೆಗೆದುಕೊಳ್ಳಲು ಇಷ್ಟಪಡಲ್ಲ. ಹೀಗೆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಇಂಡಿಯಾ ಕಂಪನಿಗಳು ಪ್ರಾಜೆಕ್ಟ್ ಸೈಟ್ ಅನ್ನು ಬಿಟ್ಟು ಹೋದವು. ಕೆಲಸಗಾರರು ಮತ್ತೆ ತಮ್ಮ ದೇಶಕ್ಕೆ ಹಿಂದಿರುಗಿದರು. ಬಾಂಗ್ಲಾದೇಶದ ಕೈಯಲ್ಲಿ ಉಳಿದದ್ದು ಒಂದು ಅಪೂರ್ಣ ಕನಸು ಮತ್ತು ದೊಡ್ಡ ಮೊತ್ತದ ಸಾಲ. ಈ ಪ್ರಾಜೆಕ್ಟ್ ಪೂರ್ಣಗೊಳ್ಳದಿದ್ರೆ ರಷ್ಯಾ ದೇಶ ತಾನೇ ಆ ಪ್ರಾಜೆಕ್ಟ್ ಅನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತದೆ ಅಥವಾ ಬಡ್ಡಿಯೊಂದಿಗೆ ಹಣವನ್ನು ವಸೂಲು ಮಾಡಲು ಶುರು ಮಾಡುತ್ತದೆ. ಈಗ ಊಹಿಸಿ, $3 ಬಿಲಿಯನ್ ಭಾರ, ನಿಂತು ಹೋದ ಪ್ರಾಜೆಕ್ಟ್, ಕೋಪದಿಂದಿರುವ ಜನರು ಮತ್ತು ಇಂಡಿಯಾದೊಂದಿಗೆ ಮುರಿದ ನಂಬಿಕೆ. ಇದು ಕೇವಲ ಸಂಕಷ್ಟ ಮಾತ್ರವಲ್ಲ, ಇದು ಎಲ್ಲಾ ಕಡೆಗಳಿಂದ ವಿನಾಶ. ಢಾಕಾ ನಗರದಿಂದ ಚಿಟ್ಗಾಂಗ್ವರೆಗೆ ಜನರು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಇಂಡಿಯಾವನ್ನು ಯಾಕೆ ನೋಯಿಸಿದೆವು ಅಂತ, ಯಾವ ನಂಬಿಕೆಯೊಂದಿಗೆ ಚೈನಾ ಮತ್ತು ಪಾಕಿಸ್ತಾನದ ಕಡೆಗೆ ಊಡಿದೆವು ಅಂತ. ಯಾಕಂದ್ರೆ ನಿಜವಾದ ವಾಸ್ತವ ಇದೆ. ಚೀನಾ ಮಾತುಗಳನ್ನು ಹೇಳಬಲ್ಲದು, ಪಾಕಿಸ್ತಾನ ಕನಸುಗಳನ್ನು ತೋರಿಸಬಲ್ಲದು, ಆದರೆ ನ್ಯೂಕ್ಲಿಯರ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನಿರ್ಮಿಸುವುದು ಮತ್ತು ನಿಲ್ಲಿಸುವುದು ಯಾರ ಸಾಮರ್ಥ್ಯದಲ್ಲೂ ಇಲ್ಲ. ಇಂಡಿಯಾ ದೇಶ ಮಾತ್ರ ಏನೂ ಕೂಗುತ್ತಿಲ್ಲ, ಬೆದರಿಸುವುದಿಲ್ಲ. ಇಂಡಿಯಾ ಕೇವಲ ಒಂದು ಕೆಲಸ ಮಾಡುತ್ತದೆ, ತನ್ನ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತದೆ. ಅಪ್ಪುಡ ಎದುರಿಗಿರುವವನು ತಾನೇ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುತ್ತಾನೆ. ಈ ದಿನ ರೂಪುರ್ ಒಂದು ದೊಡ್ಡ ಪಾಠವಾಗಿ ಬದಲಾಗಿ ಹೋಗಿದೆ. ಇದು ಇಂಡಿಯಾವನ್ನು ಹಗುರವಾಗಿ ತೆಗೆದುಕೊಳ್ಳಬಹುದು ಅಂತ ಅಂದುಕೊಳ್ಳುವ ಪ್ರತಿ ದೇಶಕ್ಕೂ ಒಂದು ಎಚ್ಚರಿಕೆ. ಚರಿತ್ರೆ ಸಾಕ್ಷಿ. ಇಂಡಿಯಾದ ಸ್ನೇಹವನ್ನು ಕಡಿಮೆ ಅಂದಾಜು ಮಾಡಿದವರು ನಂತರ ಪಶ್ಚಾತ್ತಾಪಪಟ್ಟರು. ಶ್ರೀಲಂಕಾ ದೇಶ ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಈಗ ಬಾಂಗ್ಲಾದೇಶ ದೇಶ ಅದೇ ತಿರುವಿನಲ್ಲಿ ನಿಂತಿದೆ. ಕೊನೆಯ ಪ್ರಶ್ನೆ ಏನಂತೆ, ಬಾಂಗ್ಲಾದೇಶದ ಹೊಸ ಸರ್ಕಾರ ಸಮಯಕ್ಕೆ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತದೆಯಾ? ಇಂಡಿಯಾದೊಂದಿಗೆ ಸಂಬಂಧಗಳನ್ನು ಕೇವಲ ಬಲವಂತದಿಂದಲ್ಲದೆ ಬುದ್ಧಿಪೂರ್ವಕವಾಗಿ ನೋಡುತ್ತದೆಯಾ? ಇಲ್ಲದಿದ್ದರೆ ಈ $13 ಬಿಲಿಯನ್ ಪ್ರಾಜೆಕ್ಟ್ ರಾಜಕೀಯ ಅಹಂಕಾರಕ್ಕೆ ಮತ್ತು ಕೂಟನೀತಿಯ ಅಜ್ಞಾನಕ್ಕೆ ಒಂದು ಸ್ಮಾರಕವಾಗಿ ಉಳಿದು ಬಿಡುತ್ತದೆಯಾ? ಸ್ನೇಹಿತರೆ, ಬರುವ ತಿಂಗಳುಗಳು ಇದನ್ನು ನಿರ್ಧರಿಸುತ್ತವೆ. ರೂಪುರ್ನಿಂದ ಬೆಳಕು ಬರುತ್ತದೆಯಾ ಅಥವಾ ಕತ್ತಲೆ ಇನ್ನೂ ಹೆಚ್ಚು ಆಳವಾಗುತ್ತದೆಯಾ? ಚರಿತ್ರೆ ಎಲ್ಲವನ್ನೂ ನೋಡುತ್ತಿದೆ, ನೆರೆಯ ದೇಶಗಳು ಕೂಡ ನೋಡುತ್ತಿವೆ. ನಿಮ್ಮ ಅಭಿಪ್ರಾಯ ಏನು? ಈ ಸಲ ಇಂಡಿಯಾ ಮತ್ತೆ ಮುಂದೆ ಬಂದು ಸಹಾಯ ಮಾಡಬೇಕಾ ಅಥವಾ ನಿಶ್ಶಬ್ದವಾಗಿ ಉಳಿದು ಪ್ರಪಂಚಕ್ಕೆ ಒಂದು ಪಾಠ ತೋರಿಸಬೇಕಾ? ಕಾಮೆಂಟ್ನಲ್ಲಿ ಕಡ್ಡಾಯವಾಗಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ಯಾಕಂದ್ರೆ ಇದು ಕೇವಲ ಬಾಂಗ್ಲಾದೇಶದ ಕಥೆ ಮಾತ್ರವಲ್ಲ, ಇದು ಭೂರಾಜಕೀಯಗಳಿಗೆ ಒಂದು ಕನ್ನಡಿಯಂತಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಹಿಂದ್.